ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಇನ್ಸ್ಟಂಟಾಗಿ ಅಂದರೆ ದಿಢೀರಾಗಿ ಕ್ವಿಕ್ಕಾಗಿ ಯಾವ ರೀತಿ ಟೊಮೊಟೊ ಕಾಯಿಂದ ಬಜ್ಜಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಮನೇಲಿ ಒಮ್ಮೊಮ್ಮೆ ತರಕಾರಿ ಇರೋದಿಲ್ಲ, ಅಥವಾ ಪಲ್ಯಗಳಿಗೆ ತರಕಾರಿ ಇರೋದಿಲ್ಲ, ಅಥವಾ ಸಾಂಬಾರಿಗೆ ತೊಂದರೆ ಆಗ್ಬೋದು. ಆ ಟೈಮಲ್ಲಿ ಚಪಾತಿಗೆ ಪಲ್ಯ ಆಗಿ ಕೂಡ, ಹಾಗೆ ಅನ್ನಕ್ಕೆ ಸಾಂಬಾರು ಗೊಜ್ಜಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು 10ರಿಂದ 11 ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿದೆ, ಬಟ್ ಕಾಯೇ ಇರಬೇಕು. ನೀವು ತಗೊಳ್ಳುವಾಗ ಕಾಯಿ ಥರನೇ ಇದ್ದರೆ ತಗೊಳ್ಳಿ. ಹಾಗೆ ಒಂದು 10 ಹಸಿಮೆಣಸಿನ್ಕಾಯಿ ಮತ್ತು ಒಂದು 15 ಎಸಳಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಮೂರನ್ನು ಒಂದು ಪಾತ್ರೆಗೆ ನೀರು ಹಾಕಿ ಬೇಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಇವು ನೀಟಾಗಿ ಬೇಯಬೇಕು. ಎಷ್ಟರ ಮಟ್ಟಿಗೆ ಬೇಯಬೇಕು ಅಂದರೆ ಆ ಟೊಮೊಟೊ ಮೇಲಿರುವಂಥ ಸಿಪ್ಪೆ ನಾವು ಈಸಿಯಾಗಿ ಬಿಡ್ಸೋಕ್ಕಾಗಬೇಕು, ಅಷ್ಟರ ಮಟ್ಟಿಗೆ ನೀಟಾಗಿ ಬೇಯಿಸ್ಕೋಬೇಕು. ನಂತರ ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ಒಂದು 7ರಿಂದ 8 ನಿಮಿಷ ಬಿಟ್ಟು ನಂತರ ನೋಡಿದರೆ ಕುದೀತಾ ಇರುತ್ತೆ ಚೆನ್ನಾಗಿ. ಒಂದು ಸಲ ಬಾಡಿಸ್ಕೊಂಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಇಡಬೇಕು. ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಹೀಗೆ ಕೂಡ ಒಂದು 10 ನಿಮಿಷದೊಳಗೆ ತಣ್ಣಗಾಗುತ್ತೆ. ಇಲ್ಲ ನನಗೆ ಟೈಮ್ ಇಲ್ಲ, ತಣ್ಣಗಾಗೋ ಕಾಯಕ್ಕಾಗಲ್ಲ ಅಂದರೆ ಆ ಬಿಸಿ ನೀರನ್ನೆಲ್ಲನೂ ಸೋಸ್ಕೊಂಡ್ಬಿಟ್ಟು ಆ ಪಾತ್ರೆಯಲ್ಲಿರುವಂತಹ ಟೊಮೊಟೊನ ಇನ್ನೊಂದು ಬೌಲ್ಗೆ ನೀರು ಹಾಕಿಟ್ಕೊಂಡು ತಣ್ಣೀರಿಗೆ ಇದನ್ನೆಲ್ಲನೂ ಸುರ್ಕೋಬೋದು. ಇವಾಗ ಬೇಗನೆ ತಣ್ಣಗಾಗುತ್ತೆ. ಇವಾಗ ನಿಧಾನಕ್ಕೆ ಟೊಮೊಟೊ ಮೇಲಿರುವಂಥ ಸಿಪ್ಪೆನ ಬಿಡಿಸ್ಬೋದು. ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ಬರ್ತಿದೆ ಅಂತ. ಇದೇ ಥರ ಎಲ್ಲ ಟೊಮೊಟೊಗಳ ಸಿಪ್ಪೆನೂ ಬಿಡಿಸ್ಕೊಂಡು ನೀಟಾಗಿ ಇಟ್ಕೋಬೇಕು. ಟೊಮೊಟೊ ತಿರುಳನ್ನು ಕೂಡ ತೆಗಿಕೋಬೇಕು ನೀಟಾಗಿ. ಎಲ್ಲನೂ ತೆಗೆದ ನಂತರ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲನೂ ಸೇರಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಹೇಗೆ ಮಾಡಬೇಕು ಅಂದರೆ ರಿವರ್ಸ್ ಪಲ್ಸ್ನಲ್ಲಿ ಗ್ರೈಂಡ್ ಮಾಡಬೇಕು. ಏಕೆಂದರೆ ನೀರು ಕೂಡ ಹಾಕಬಾರ್ದು. ಅದು ಟೊಮೊಟೊನಲ್ಲೇ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನೀರು ಹಾಕ್ದಿರೇ ರಿವರ್ಸ್ ಪಲ್ಸಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ನೈಸಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೋತೀನಿ. ಎರಡೂ ಚೆನ್ನಾಗಿ ಫ್ರೈ ಆದ ನಂತರ ಅಂದರೆ ಉದ್ದಿನಬೇಳೆ ಬ್ರೌನ್ ಕಲರ್ ಬಂದ ನಂತರ ನಾನಿಲ್ಲಿ ಒಂದು 3 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿನ ಕೂಡ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಟೊಮೊಟೊ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಆಗಿದೆ. ಇದಕ್ಕೆ ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಅಂದರೆ ಟೊಮೊಟೊಕಾಯಿ ಬಜ್ಜಿದು ರುಬ್ಬಿಟ್ಕೊಂಡಿದ್ವಲ್ವಾ ಅದು. ಇದಕ್ಕೆ ಮತ್ತೆ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಜ್ಜಿ ಅಂದರೆ ಗಟ್ಟಿ ಇರಬೇಕಲ್ವ, ಸೊ ಇದು ಕುದ್ದು ಗಟ್ಟಿ ಆಗುತ್ತೆ. ತುಂಬ ಹೊತ್ತು ಕುದಿಯೋದು ಬೇಡ, 1 ನಿಮಿಷದಲ್ಲೇ ಕುದ್ಬಿಡುತ್ತೆ ಇದು. ನೋಡಿ ಆವಾಗಲೇ ಕುದಿ ಬರ್ತಾ ಇದೆ. ಈ ಕುದಿ ಬಂದಿದ ತಕ್ಷಣ ಇವಾಗ ಲೈಟಾಗಿ ನಾನು ಉಪ್ಪನ್ನು ಬೆರೆಸ್ಕೊತಾ ಇದ್ದೀನಿ. ಸಾರಿ, ನಾನು ಆವಾಗಲೇ ಗ್ರೈಂಡ್ ಮಾಡುವಾಗ ಕೂಡ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೆ, ಬಟ್ ಅದು ಸ್ಕಿಪ್ ಆಗಿದೆ ವಿಡಿಯೋ. ಸೊ ಆವಾಗ ಅರ್ಧ ಸ್ಪೂನ್ ಹಾಕಿದ್ದೆ, ಇವಾಗ ಕೂಡ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಬಾಡಿಸ್ಕೊಂಡು ಸ್ಟವ್ನ ಆಫ್ ಮಾಡೋಣ. ಸೊ ಬಜ್ಜಿ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿಗೆ, ಚಪಾತಿಗೆ ಪಲ್ಯದ ರೀತಿ ಬಜ್ಜಿ ತುಂಬಾ ಟೇಸ್ಟಿಯಾಗಿ ವರ್ಕ್ ಮಾಡುತ್ತೆ. ನಮ್ಮ ಕಡೆ 2 ಟೈಪಲ್ಲಿ ಈ ಥರ ಟೊಮೊಟೊ ಬಜ್ಜಿನ ಮಾಡ್ತಾರೆ. ಯಾವ್ಯಾವ ಟೈಪ್ ಅಂದರೆ, ಒಂದು ಬೇಯಿಸ್ಬಿಟ್ಟು ಬಜ್ಜಿ ಮಾಡೋದು, ಇನ್ನೊಂದು ಸುಟ್ಬಿಟ್ಟು ಬಜ್ಜಿ ಮಾಡೋದು.
ನಾನಿವಾಗ ಮಾಡಿರೋದು ಬೇಯಿಸಿರೋದು ಟೊಮೊಟೊನ. ಇನ್ನೊಂದು ಏನಪ್ಪ ಅಂದರೆ ಟೊಮೊಟೊ ಕಾಯಿ ನಾನು ಏನೇನು ಇಂಟಿಗ್ರೇಟ್ ಹಾಕಿದೆ ಇವಾಗ ಅದನ್ನೇ ಸೇಮು ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇದು ಮೂರನ್ನು ಬೇಯಿಸೋದ್ರ ಬದಲು ಸುಡಬೇಕು. ಸುಟ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ಈ ಥರ ಒಗ್ಗರಣೆ ಹಾಕಿ ತಿಂತಾರೆ. ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಬೇಯಿಸಿ ಕೂಡ ಮಾಡ್ತಾರೆ. ಈ ಥರ 2 ಟೈಪ್ ಮಾಡ್ತಾರೆ ನಮ್ಮ ಕಡೆ. ಸೊ ನೋಡಿದ್ರಲ್ಲ ಇನ್ಸ್ಟಂಟಾಗಿ ಅಂದರೆ ದಿಢೀರಾಗಿ ಟೊಮೊಟೊ ಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ. ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡ್ಬೋದು. ಒಮ್ಮೊಮ್ಮೆ ಬೆಳಗ್ಗೆ ಲೇಟಾಗಿ ಎದ್ದಿರ್ತೀವಿ, ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಹರಿಬರಿ ಆಗ್ತಾ ಇರುತ್ತೆ. ಆವಾಗ ಈ ಥರ ಚಪಾತಿ ಮಾಡಿ ಈ ಥರ ಬಜ್ಜಿ ಮಾಡಿ ಕಳಿಸ್ಬೋದು. 2 ಟೈಪ್ಸಲ್ಲಿ ಯಾವ ಟೈಪ್ ಆದರೂ ಮಾಡ್ಬೋದು. ಅಂದರೆ ಟೈಮ್ ಸೇವ್ ಆಗುತ್ತೆ. ಇದು ಮಿನಿಮಮ್ ಅಂದರೆ ಒಂದು 10ರಿಂದ 12 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ನೀವು ಒಮ್ಮೆ ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.